ಅಲ್ಲ ನನಗೆ ಮಾಡಕ್ ಕೆಲ್ಸ ಇಲ್ವಾ? ನನ್ ರೂಮಿಗೆ ಬಂದು ದೆವ್ವ ತರ ಯಾಕೆ ನಕ್ಕೊಂಡ್ ನಿಂತ್ಕೊಂಡಿದ್ದೆ? ಅಯ್ಯೋ ನೋಡು, ಹೇಳಕ್ ಬಂದಿರೋ ವಿಷಯನೇ ಮರ್ತ್ಬಿಟ್ಟೆ ನಾನು. ಓ ಭಾಗ್ಯ, ಇಲ್ಲೇ ಇದೆಯಾ? ಒಂದು ಒಳ್ಳೆ ಡೋಸ್ ರೆಡಿ ಮಾಡಿದ್ದೀನಿ, ನೋಡ್ತಾ ಇರು. ನಾಳೆಗೆ ಕೊಟ್ಬಿಡ್ಲಿ ಆಯ್ತಾ? ಭಾಗ್ಯ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ? ಆಕ್ಚುಲಿ ನನಗೆ ಸ್ವಲ್ಪ ಕೆಲಸ ಇತ್ತು, ಬೇಗ ಹೋಗ್ಬೇಕಿತ್ತು. ಹೋಗ್ಬೋದಾ? ಹಾ ಶ್ರೇಷ್ಠ, ಆರಾಮಾಗಿ ಹೋಗ್ಬೋದು. ಭಾಗ್ಯ, ಅದೇನಂದ್ರೆ ನನ್ನ ಮಗಳು ತನ್ವಿ ಇವಾಗಿನ ಕಾಲೇಜ್ ಮುಗಿಸ್ ಬಂದಿದ್ದಾಳೆ. ಅವಳನ್ನ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಮೇಡಮ್, ನಿಮಗೆ ಕಾಲೇಜ್ಗೆ ಹೋಗೋ ಮಗಳಿದ್ದಾಳ? ಹೌದೌದು, ತನ್ವಿ ಅಂತ ಅವಳ ಹೆಸರು. ಇವಾಗ PUC ಮಾಡ್ತಿದ್ದಾಳೆ. ತುಂಬಾ ಕೋಪಿಷ್ಟೆ. ನಾನಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ನಾನ್ ಬೇರೆ ಇವಾಗ ಅವಳ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೀನಿ. ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮುಗೀತು ನನ್ ಕತೆ. ನನ್ ಗಂಡನ ಇಬ್ರು ತಲೆ ಕೆಳಗಡೆ ಮಾಡ್ಬಿಡ್ತಾಳ ಅಷ್ಟೇ. ಮೇಡಮ್, ನೀವು ಹೇಳ್ತಿರೋದು ಕೇಳ್ತಿದ್ರೆ ನಿಮ್ ಮಗಳು ಕ್ಯೂಟ್ ಇರುತ್ತಲ್ವಾ? ಹೌದೌದು, ಶಿ ಇಸ್ ವೆರಿ ಕ್ಯೂಟ್. ಎಷ್ಟೇ ಆದ್ರೂ ನನ್ ಮಗಳಲ್ವಾ? ಅವಳಾಗ್ಲೇ ಬಂದು ವೇಟ್ ಮಾಡ್ತಿರ್ತಾಳೆ. ನಾನ್ ನೋಡಿದ್ರೆ ಇಲ್ಲಿ ಮಾತಾಡ್ತಾ ಇದ್ದೀನಿ ನೋಡು. ನಾನೇನು ಹೊರಡ್ತೀನಿ. ಇಲ್ಲ ಅಂದ್ರೆ ನನ್ ಬಂಗಾರಿ ಕೋಪ ಮಾಡ್ಕೊಳ್ತಾಳೆ. ಭಾಗ್ಯ, ನಾನಿನ್ನು ಹೊರಡ್ತೀನಿ. ಏ ಭಾಗ್ಯ, ಎಲ್ ಕಳ್ದೋಗಿದ್ಯಾ? ನನ್ ಮಗಳು ನನ್ಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಮ್ಯಾಮ್, ಒಂದ್ ನಿಮಿಷ. ನನ್ ಮಗಳು ತನ್ವಿ ಇವಾಗಿನ ಕಾಲೇಜ್ ಮುಗಿಸ್ ಬಂದಿದ್ದಾಳೆ. ನನ್ ಬಂಗಾರಿ ಕೋಪ ಮಾಡ್ಕೊಳ್ತಾಳೆ. ಅಯ್ಯೋ ದೇವ್ರೆ, ಅಲ್ಲ ನನ್ನ ಫ್ರೆಂಡ್ ಏನಾಗಿದೆ? ಫೋನ್ ಮಾಡಿದ್ರೆ ತಗೋತಾನೆ ಇಲ್ಲ. ಅಲ್ಲ ಇವನು ಭಾಗ್ಯನ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾನೆ? ಅವಳು ಹೇಗಿದ್ದಾಳೋ ಏನೋ, నాకు ತುಂಬಾ ಭಯ ಆಗ್ತಿದೆ. ಭಾಗ್ಯ ನೋಡ್ಬೇಕು ಅನಿಸ್ತಾ ಇದೆ. ಏನಪ್ಪ ಮಾಡ್ಲಿ? ಫ್ರೆಂಡು ಫೋನ್ ತೆಗಿ. ಗೆಳತಿ ಕಾಲ್ ಮಾಡ್ತಾನೆ ಇದ್ದಾರೆ. ಏನು ಹೇಳೋದು? ಅಲ್ಲ, ಡಾಕ್ಟರ್ ಬಂದು ಏನಾದರೂ ಹೇಳಿದ್ರೆ ನಾನು ಅವ್ರಿಗೆ ತಿಳಿಸ್ಬೋದು. ಇಲ್ಲಾಂತಂದ್ರೆ ಏನು ಅಂತ ಹೇಳಿ. ಇಲ್ಲ, ಬೆಟರ್ ಫೋನ್ ರಿಸೀವ್ ಮಾಡದೇ ಇರೋದೇ ಒಳ್ಳೆಯದು. ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂತ. ಡಾಕ್ಟರ್ ಹೇಗಿದ್ದಾರೆ? ಎಲ್ಲ ಓಕೆ ಅಲ್ವಾ? ಆರಾಮಾಗಿದ್ದಾರಲ್ವಾ? ಸಬ್ಜೆಕ್ಟ್ ಬ್ಲೀಡಿಂಗ್ ಕಡಿಮೆ ಆಗಿದೆ, ಆದರೆ ಸಿಕ್ಕಾಪಟ್ಟೆ ಸುಸ್ತಾಗಿದ್ದಾರೆ. ಮೇಲ್ನೋಟಕ್ಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಪಲ್ಸರ್ ಬೇರೆ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಏನು ಹೇಳ್ತಿದ್ದೀರಾ ನೀವು? ಅದಿ ಗಾಬರಿ ಆಗಬೇಡಿ. ಯಾವುದಕ್ಕೂ ಒಂದ್ಸಲ ಸ್ಕ್ಯಾನ್ ಮಾಡಿಸಿ ರಿಪೋರ್ಟ್ ತರಿಸ್ಕೊಂಡು ನೋಡೋಣ. ಆಮೇಲೆ ಗೊತ್ತಾಗುತ್ತೆ ಏನು ಎತ್ತ ಅಂತ, ಮುಂದೆ ಯಾವ ಥರ ಪ್ರಿಕಾಷನ್ ತಗೋಬೇಕು ಅಂತ.
ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲಮ್ಮ. ಅಲ್ಲಪ್ಪ, ಅವರು ಸ್ಕ್ಯಾನಿಂಗ್ ಮಾಡ್ಬೇಕು ಅಂತ ಹೇಳಿದಾರಲ್ಲ, ನೀನ್ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ದುಡ್ಡಿನ ಬಗ್ಗೆ ಯೋಚನೆ ಮಾಡಿ ನಮ್ ತರ ತಪ್ಪು ಮಾಡ್ಬೇಡಪ್ಪ. ಹೌದಣ್ಣ, ನಮ್ಮ ಯಜಮಾನ್ರು ಮೊನ್ನೆ ಕೆಲಸ ಮಾಡೋ ಜಾಗದಲ್ಲಿ ಬಿದ್ಬಿಟ್ರು. ಡಾಕ್ಟರ್ ಹತ್ರ ತೋರಿಸಿದಾಗ ಸ್ಕ್ಯಾನಿಂಗ್ ಮಾಡ್ಬೇಕಂತ ಹೇಳಿದ್ರು. ದುಡ್ಡು ಖರ್ಚಾಗತ್ತಲ್ಲ, ಸ್ಕ್ಯಾನಿಂಗ್ ಎಲ್ಲ ಬೇಡ ಅಂತ ಮನೆಗೆ ಹೋದ್ವಿ ನಾವು. 2 ದಿನ ಆರಾಮಾಗೇ ಇದ್ರು. ಆಮೇಲೆ ಮಲ್ಗಿರೋರು ಎದ್ದೇಳಲೇ ಇಲ್ಲ. ಕೋಮಾಗ ಹೋಗಿ 3 ದಿನ ಆಯ್ತಣ್ಣ. ಅದಕ್ಕೆ ಡಾಕ್ಟರ್ ಏನ್ ಹೇಳ್ತಾರೋ ಟೆಸ್ಟ್ ಎಲ್ಲ ಮಾಡಿ ಮುಗಿಸ್ಬಿಡಿ. ಜೀವಕ್ಕಿಂತ ದೊಡ್ಡದೇನು ಇಲ್ಲ ಅಲ್ವಾ? ಇಲ್ಲ, ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ. ಸ್ಕ್ಯಾನಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಹೇಳ್ತಾರೋ ನೋಡೋಣ. ನೋಡಿ ರಾಜೇಶ್, ಯಾವುದೇ ಟೆಸ್ಟ್ ಇದ್ರು ಎಲ್ಲಾನು ಮಾಡಿಸಿ, ಯಾವುದು ಡಿಲೇ ಮಾಡಬೇಡಿ. ಇಲ್ಲ ಇಲ್ಲ, ಖಂಡಿತ ಇಲ್ಲ, ಎಲ್ಲಾನು ಮಾಡಿಸ್ತೀನಿ. ಸ್ಕ್ಯಾನಿಂಗ್ ತಗೊಂಡೋಗಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಓಕೆ ಡಾಕ್ಟರ್. ಯಾಕಪ್ಪ ಇವ್ನು ಹಿಂಗ್ ಮಾಡ್ತಿದ್ದಾನೆ? ನನ್ ಫೋನೇ ತೆಗಿತಿಲ್ಲ. ಅಲ್ಲ, ನಾನು ಯಾವ ಆಸ್ಪತ್ರೆ ಅಂತ ಹುಡ್ಕೊಂಡು ಹೋಗ್ಲಿ? ಯಾಕೋ ತುಂಬಾ ಆತಂಕ ಆಗ್ತಿದೆ. ಏನಪ್ಪ ಮಾಡ್ಲಿ ನಾನು? ಭಾಗ್ಯ, ಇದ್ ಅಲ್ವಾ? ಅಮ್ಮ ಯಾವಾಗ್ಲೂ ಹೇಳ್ತಿದ್ಲು, ದೇವಿಗೆ ಯಾವ ನೋವು ಆಗಲ್ಲ, ಸಮಸ್ಯೆನೂ ಆಗಲ್ಲ, ಗಾಯನೂ ಆಗಲ್ಲ ಅಂತ. ಅಮ್ಮನೂ ದೇವ್ರಲ್ವಾ? ಮತ್ತೆ ಅವಳಿಗೆ ಯಾಕೆ ಈ ತರ ಆಯ್ತು? ಏನಾಯ್ತು ಅಂತ ಗೊತ್ತಾಗ್ತಿಲ್ಲ. ನಂಗೆ ತುಂಬಾ ಗಾಬರಿ ಆಗಿದೆ. ಅಜ್ಜಿ ಅವಾಗ್ಲೇ ಮಾತಾಡ್ತಾ ತಲೆಗೆ ಏಟಾಗಿದೆ ಅಂತ ಅಂದ್ರು. ಅಮ್ಮ ಹೇಗಿದ್ದಳೋ ಹೇಗೋ ಒಂದು ಗೊತ್ತಾಗ್ತಿಲ್ಲ. ಪ್ಲೀಸ್, ನಿನ್ ಕೈಯಲ್ಲಿ ಆಗ್ದಿರೋದ್ ಏನೂ ಇಲ್ಲ. ಬೇಗ ಅಮ್ಮನ್ ಹುಷಾರ್ ಮಾಡು. ಈ ಮನೇಲಿ ಯಾರಿಗಾದ್ರೂ ಏನಾದ್ರು ಆದ್ರೆ ಅಮ್ಮ ತುಂಬಾ ಕಾಳಜಿಯಿಂದ ನೋಡ್ಕೋತಾಳ ಗೊತ್ತಾ? ನನ್ಗೆ ಒಂದ್ ಸಣ್ಣ ಕೆಂಬಂದ್ರುನು ರಾತ್ರಿ ಇಡೀ ಮಲ್ಗಲ್ಲ, ಪಕ್ಕದಲ್ಲೇ ಕೂತು ಆರೈಕೆ ಮಾಡ್ತಾಳೆ. ಅಮ್ಮ ಇವಾಗ ಆಸ್ಪತ್ರೆಯಲ್ಲಿದ್ದಾಳೆ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ದೇವ್ರೆ. ಇವಾಗ ಅವಳಿಗೇನೋ ಆಗಿದೆ ಅಂತ ಹೇಳಿದ್ರು. ಪ್ಲೀಸ್ ದೇವ್ರೆ, ಅವಳನ್ನ ಬೇಗ ಹುಷಾರ್ ಮಾಡು. ಇವಾಗ ನಮ್ ಜೊತೆ ಅಕ್ಕನೂ ಇಲ್ಲ. ದೇವ್ರೆ, ನನ್ಗೆ ಅಜ್ಜಿ, ತಾತ, ಅಮ್ಮ, ಪೂಜಾ ಚಿಕ್ಕಿ, ಕಿಶನ್ ಚಿಕ್ಕಪ್ಪ, ಬ್ರೋತ್ ತಾತ ಎಲ್ರು ಕೊಟ್ಟಿರೋ ದುಡ್ಡನ್ನ ಸೇಫ್ ಆಗಿ ಪಿಗಿ ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಆ ದುಡ್ಡನ್ನೆಲ್ಲ ನಿನ್ಗೆ ಕಾಣಿಕೆ ಆಗಿ ಕೊಡ್ತೀನಿ. ಪ್ಲೀಸ್, ಅಮ್ಮಂಗ್ ಹುಷಾರಾಗೋ ತರ ಮಾಡು. ಪ್ರಿಯಾ, ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ತೋರಿಸೋದಿದೆ. ಏನ್ ಮೇಡಮ್ ಇದೆಲ್ಲ? ಗೊತ್ತಿಲ್ಲಪ್ಪ, ನನಗೂ ಫೋಟೋ ಸಿಕ್ತು. ನನಗೂ ಈ ಫೋಟೋ ನೋಡಿ ಫುಲ್ ಶಾಕ್ ಆಯ್ತು ಗೊತ್ತಾ. ಮೇಡಮ್, ನಂಗೊಂಚೂರು ಕೆಲ್ಸ ಇದೆ, ನಾನು ಬರ್ಲಾ? ಹೋಗಿ 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 ಹೋಗಿ. ಇಲ್ಲಿ ನನ್ನ ಕೆಲಸ ತುಂಬಾ ಕಷ್ಟ ಅನ್ಕೊಂಡಿದ್ದೆ, ಬಟ್ ಇವ್ರಿರೋ ಸ್ಪೀಡ್ಗೆ ಇನ್ನೂ ಈಸಿಯಾಗೆ ಆಗುತ್ತೆ. ಭಾಗ್ಯ, ನಿಮ್ಗೆ ಇನ್ನೂ ಏನೇನ್ ಕಾದಿದೆಯೋ. ಇಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ನಾನು. ನನ್ ದೃಷ್ಟಿನೇ ತಾಕತ್ತೆ. ಏಯ್, ಏನೇ ಆಗಿದೆ ನಿಂಗೆ? ಇನ್ನೊಬ್ರು ರೂಮ್ಗೆ ಬರೋದಕ್ಕಿಂತ ಮುಂಚೆ ಡೋರ್ ನಾಕ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಓಹೋ, ಬೇರೆಯವ್ರ ರೂಮ್ ಹತ್ರ ಬಂದು ಕದ ಕೇಳಿಸ್ಕೊಳ್ಳೋರು
ಕಾಮನ್ ಸೆನ್ಸ್ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲ ಅಂತ ಅನ್ಸತ್ತೆ. ಕನಿಕಾ, ನಾನ್ ನಿನ್ ತರ ಕದ್ದು ಕೇಳಿಸ್ಕೊಂಡಿಲ್ಲ, ನಿನ್ ಎದುರುಗಡೆನೆ ಬಂದ್ ನಿಂತ್ಕೊಂಡಿದ್ದೀನಿ. ಏಯ್ ಯಾಕೆ ಸುಮ್ನಿರೆ, ಹೀರೋಯಿಸಮ್ ತೋರ್ಸಕ್ ಬರ್ಬೇಡ ಇಲ್ಲಿ. ಅಲ್ಲ ನನಗ್ ಮಾಡಕ್ ಕೆಲ್ಸ ಇಲ್ವಾ? ನನ್ ರೂಮಿಗ್ ಬಂದು ದೆವ್ವ ತರ ಯಾಕೆ ನಕ್ಕೊಂಡ್ ನಿಂತ್ಕೊಂಡಿದ್ದೆ? ಅಯ್ಯೋ ನೋಡು, ಹೇಳಕ್ ಬಂದಿರೋ ವಿಷಯನೇ ಮರ್ತ್ಬಿಟ್ಟೆ ನಾನು. ಕನಿಕಾ, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಈ ವಿಷಯ ಹೇಳಿದ್ಮೇಲೆ ನಿನ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಕ್ಕೆ ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಕನಿಕಾ, ನಾನು ಕಿಶನ್ನು ಹನಿಮೂನಿಗೆ ಹೋಗೋದ್ ಬೇಡ ಅಂತ ನಿನ್ ಕಾಲ್ ನೋವಿನ ನಾಟಕ ಮಾಡಿದ್ಯಲ್ಲ, ಇವಾಗ ಅದಕ್ಕಿಂತ ದೊಡ್ಡದಾಗಿ ಏನೋ ಆಗ್ತಿದೆ ಗೊತ್ತಾ? ಸದ್ಯದಲ್ಲೇ ನಾನು, ಕಿಶನ್ನು, ಆದಿಭಾವ, ಭಾಗ್ಯಕ್ಕ, ಗುಂಡ, ತನ್ವಿ, ಅತ್ತೆ ಎಲ್ಲರೂ ಟ್ರಿಪ್ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಟ್ರಿಪ್. ನನ್ನ ಫ್ಯಾಮಿಲಿ ವಿತ್ ಯೋರ್ 2 ಬ್ರದರ್ಸ್. ಅಲ್ಲಿಗೆ ನಿನ್ ಪ್ಲಾನ್ ಎಲ್ಲ ಹಾಳಾಯ್ತು. ನಾನು ಕಿಶನ್ ಹೋಗ್ಬಾರ್ದು ಅಂತ ತಡೀತಾ ಇದ್ದೆ ಪಾಪ ನೀನು. ಈಗ ಅದಕ್ಕಿಂತ ದೊಡ್ಡದಾಗೇನೋ ಆಗ್ತಾ ಇದೆ, ಇನ್ನ ಚೆನ್ನಾಗಿ ಹುರ್ಕೊಂಡು ಎಂಜಾಯ್ ಮಾಡು. ವಾವ್ ಕನಿಕಾ, ಎಂತ ರಿಯಾಕ್ಷನ್ ಇದು! ನಾನ್ ಏನ್ ಇಮ್ಯಾಜಿನ್ ಮಾಡ್ಕೊಂಡಿದ್ನೋ ಡಿಟ್ಟೋ ಡಿಟ್ ಅದೇ ತರ ರಿಯಾಕ್ಷನ್ ಕೊಡ್ತಾ ಇದೀಯ ನೀನು. ಕನಿಕಾ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಈ ರಿಯಾಕ್ಷನ್ ನೀನ್ ಮಿಸ್ ಮಾಡ್ಕೋಬೇಡ. ಒಂದ್ಸಲ ಕನ್ನಡಿ ನೋಡ್ಕೊ. ಏಯ್, ನನ್ ಮುಖಕ್ಕೆ ಏನೇ ಆಗಿದೆ, ಚೆನ್ನಾಗೇನೆ ಇದೆ. ನಿನ್ ಮುಖನ ಕನ್ನಡಿನಲ್ಲಿ ನೋಡ್ಕೊ. ಒಂದ್ ಕ್ಲಾಸ್ ಇಲ್ಲ, ಏನೂ ಇಲ್ಲ. ಹಲೋ, ಈ ಕ್ಲಾಸ್ ಇಲ್ದೇ ಇರೋ ಮುಖಕ್ಕೆ ಕಾಮತ್ ಅಂತ ದೊಡ್ಡ ಮನೆತನದ ಚಿಕ್ಕ ಮಗ ಬಿದ್ದಿರೋದು. ಹೌದೌದು, ನಿನ್ ಯೋಗ್ಯತೆಗೆ ಕಿಶನ್ ಅಂತ ಇಡಿಯಟೇ ಬೀಳ್ಬೇಕಷ್ಟೆ. ಏಯ್, ಇನ್ ಒಂದ್ ಮಾತೇನಾದ್ರೂ ನನ್ ಗಂಡನ್ ಬಗ್ಗೆ ಕೆಡ್ದ ಮಾಡಿದ್ರೆ ಕೈ ಮೇಲಿರೋ ರೇಖೆಗಳೆಲ್ಲ ನಿನ್ ಕೆನ್ನೆ ಮೇಲಿರುತ್ತಷ್ಟೇ. ಅಲ್ಲ ಕಣೆ, ನನ್ ಮುಖಕ್ಕೆ ಏನಾಗಿದೆ ಹೇಳು? ಕಿಶನ್ ಅಂತ ರಾಜ್ಕುಮಾರನೇ ಬಿದ್ದಿದ್ದಾನೆ. ಅದೇನೋ ಕ್ಲಾಸ್ ಇಲ್ಲ ಅದಿಲ್ಲ ಅಂತ ಹೇಳ್ದ್ಯಲ್ಲ, ನಿನ್ನೆಗೆ ಕ್ಲಾಸ್ ಇದೆಯಲ್ಲ, ಆದ್ರೆ ನಿನ್ ಮುಖಕ್ಕೆ ಯಾರು ಬಿದ್ದೇ ಇಲ್ಲ. ಯಾಕಿಲ್ಲ ಹೀಗೆ ಇದೆಯಾ ನೀನು? ಛೆ 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 ಛೆ, ಕ್ಲಾಸ್ ಇಲ್ದೇ ಇರೋದು ನಿನಗ ನನಗ?